ಪೆಸಿಫಿಕ್ ಸಾಗರದಲ್ಲಿ ಎಲ್ ನೀನೋ ಬಗ್ಗೆ ಅನೇಕ ಬಾರಿ ನಾವು ಮಾತನಾಡಿದ್ದೀವಿ. ಇದೇ ಎಲ್ ನೀನೋದಿಂದ ಭಾರತಕ್ಕೆ ಮುಂಗಾರು ಮಳೆಯ ಆತಂಕ, ಮುಂಗಾರು ಮಳೆಯ ಕೊರತೆ ಆಗಬಹುದು ಅಂತ. ಹಾಗಾದರೆ ಭಾರತದ ಕೃಷಿ ಮತ್ತು ಆರ್ಥಿಕತೆ ಮೇಲೆ ಇದೆಲ್ಲ ಕಣ್ಣಿಟ್ಟಿದೆ ಅಂತ. ಬಿತ್ತನೆ ವಿಳಂಬ ಆದರೆ ಅದಾದ ನಂತರ ಫಸಲು ಕಡಿಮೆ ಆಗುತ್ತೆ, ಫಸಲು ಕಡಿಮೆ ಆದರೆ ಆಹಾರದ ಕೊರತೆ ಉಂಟಾಗುತ್ತೆ, ಹಣದುಬ್ಬರ ಜಾಸ್ತಿ ಆಗುತ್ತೆ, ಎಲ್ಲ ಬೆಳವಣಿಗೆಗಳಾಗೋದು. ಭಾರತಕ್ಕೆ ಇದೀಗ ಎಲ್ ನೀನೋ ಭೀತಿ, ಪೆಸಿಫಿಕ್ ಮಹಾಸಾಗರದಲ್ಲಿ ಎಲ್ ನೀನೋ ಲಕ್ಷಣ ಪತ್ತೆಯಾಗಿದೆ, ಭಾರತಕ್ಕೆ ಆತಂಕ ತಂದಿದೆ ಇಂಥದ್ದೊಂದು ಹವಾಮಾನ ವರದಿ. ಈ ಬಾರಿ ಸೂಪರ್ ಎಲ್ ನೀನೋ ಆಗಬಹುದು ಅಂತ 2015-16ರಲ್ಲಿ ಆಗಿತ್ತಲ್ಲ, ಆ ಸೂಪರ್ ಎಲ್ ನೀನೋ ಈ ಬಾರಿ ಆಗಬಹುದು ಅಂತ. ವಾಡಿಕೆಗಿಂತ ಕಡಿಮೆ ಮುಂಗಾರಾಗುತ್ತಂತೆ, 90% ಮಾತ್ರ ಮಳೆ ಆಗಬಹುದು ಎನ್ನುವಂತಹ ಸಾಧ್ಯತೆಗಳಿದೆ. ತೀವ್ರ ಬೇಸಿಗೆ, ಶುಷ್ಕ ಹವಾಮಾನಕ್ಕೆ ಇಡೀ ಏಷ್ಯಾ ಖಂಡ ಸಾಕ್ಷಿಯಾಗುತ್ತೆ ಅಂತ. ಭಾರತದ ಕೃಷಿ ಕ್ಷೇತ್ರಕ್ಕೆ ಎಲ್ ನೀನೋ ಪೆಟ್ಟು ಬೀಳಬಹುದು ಅಂತ. ಈ ನೋಡಿ, ನಾವು ಹಿಂದೂ ಮಹಾಸಾಗರದ ಮೇಲೆ ಡಿಪೆಂಡೆನ್ಸಿ ಆಗಿದ್ರು ಕೂಡ ಹಿಂದೂ ಮಹಾಸಾಗರದಲ್ಲಿ ಒಂದು ಧನಾತ್ಮಕ ಐವೋಡಿ ಬರುತ್ತೆ, ಆ ಮುಖಾಂತರ ಎಲ್ ನೀನೋವನ್ನು ತಡೆಯಬಹುದು ಅಂತ ನಮ್ಮ ಆಲೋಚನೆ ಇದ್ದಾಗಲೂ ಕೂಡ ಇದೀಗ ಅದು ತಟಸ್ಥವಾಗಿಬಿಟ್ಟಿದೆ. ಹೀಗಾಗಿ ಅದು ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಬಟ್ ಎಲ್ ನೀನೋ ಭೀತಿ ಮಾತ್ರ ಭಾರತಕ್ಕೆ ಕಾಡ್ತಾ ಇದೆ. ಯಾವ ಪರಿಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನೋದು ಸದ್ಯಕ್ಕೆ ಕಾದು ನೋಡಬೇಕು. ಮತ್ತೊಂದು ಕಡೆ ಮುಂದಿನ 7 ದಿನ ರಾಜ್ಯದಲ್ಲಿ ವರುಣ ಆರ್ಭಟ ಇರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಮುಂದಿನ 7 ದಿನ ವರುಣ ಆರ್ಭಟ ಅಂತ. ರಾಜ್ಯದಲ್ಲಿ ಇದೀಗ ಮುಂಗಾರು ಚುರುಕೊಂಡಿದೆ. ನೀವು ಗಮನಿಸ್ತಾ ಇದ್ದೀರಿ, ಬೆಂಗಳೂರು, ಹಾವೇರಿ, ಗದಗ, ಬೆಳಗಾವಿ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲೆಲ್ಲ ಮಳೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದೀಗ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಜೂನ್ 13 ತನಕ ಮಳೆ ಹಬ್ಬ ಇರುತ್ತಂತೆ. ಉತ್ತರ ಕರ್ನಾಟಕದ ಬೀದರ್, ಕಲಬುರಗಿ, ಬೆಳಗಾವಿಯಲ್ಲೂ ಕೂಡ ಗುಡುಗು ಸಹಿತ ಮಳೆ ಆಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಇರುತ್ತೆ, ಸಾಧಾರಣ ಮಳೆಯ ಸಂಭವ ಅಂತ ಇದೀಗ ಹವಾಮಾನ ಇಲಾಖೆ ಹೇಳಿದೆ. ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಇರುತ್ತೆ. ಹೀಗಾಗಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆಲ್ಲ ಸೂಚನೆಯನ್ನು ಕೊಡಲಾಗಿದೆ. ಈ ಎಲ್ ನೀನೋ ಹವಾಮಾನದ ವೈಪರೀತ್ಯದ ಭೀತಿ ಆವರಿಸಿರುವ ನಡುವೆಯೇ ಈ ಕೇರಳ ನಮಗೆ ಮುಂಗಾರು ಪ್ರವೇಶ ಆಯಿತು ಜೂನ್ 4ನೇ ತಾರೀಕಿಗೆ. ಅದಾದ ನಂತರ ಕರ್ನಾಟಕಕ್ಕೆ ಮುಂಗಾರು ಮಳೆ ಬಂದಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಜೂನ್ 13 ತನಕ ಈ ಮಳೆಯ ಹಬ್ಬ ಇರುತ್ತೆ. ಕರಾವಳಿ ಮಾತ್ರವಲ್ಲ, ಕೇವಲ ಕರಾವಳಿ, ಉಡುಪಿ, ದಕ್ಷಿಣ ಕನ್ನಡ, ಮಲೆನಾಡಿನ ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಗಳೂರು ಈ ಭಾಗ ಮಾತ್ರ ಅಲ್ಲ, ಉತ್ತರ ಕರ್ನಾಟಕದ ಬೀದರ್ ಆಗಿರ್ಬೋದು, ಕಲಬುರಗಿ, ಗದಗ, ಬೆಳಗಾವಿ ಸೇರಿದಂತೆ ಎಲ್ಲ ಭಾಗಗಳಲ್ಲೂ ಕೂಡ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿರೋದು. ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಉತ್ತರ ಭಾರತದಲ್ಲೂ ಕೂಡ ಹವಾಮಾನ ತಲ್ಲಣ. ಹೆಂಗೆ ಹವಾಮಾನ ತಲ್ಲಣ? ಜಮ್ಮು ಕಾಶ್ಮೀರ, ಪಂಜಾಬ್, ಹರಿಯಾಣದಲ್ಲಿ ಆಲಿಕಲ್ಲು ಮಳೆ ಆಗುವಂತಹ ಮುನ್ಸೂಚನೆಯನ್ನು ಕೊಡಲಾಗಿದೆ. ಆಲಿಕಲ್ಲು ಮಳೆಯ ಮುನ್ಸೂಚನೆ. ವಾಯವ್ಯ ಭಾರತದಾದ್ಯಂತ ಜೂನ್ 13ರವರೆಗೆ ಗುಡುಗು, ಮಿಂಚು ಮತ್ತು ಬಿರುಗಾಳಿಯ ಅಬ್ಬರ ಇರುತ್ತೆ ಅಂತ ಹೇಳಲಾಗಿದೆ. ಒಂದೆಡೆ ಶಾಖದ ಅಲೆ, ಮತ್ತೊಂದು ಕಡೆ ಪಶ್ಚಿಮ ವಾಯುಭಾರ ಕುಸಿತದಿಂದ ದಿಢೀರ್ ಮಳೆ ಆಗುತ್ತೆ ಅಂತ. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶದತ್ತ ಈ ಮುಂಗಾರು ಮುನ್ನಡೀತಾ ಇದೆ. ಈಶಾನ್ಯ ರಾಜ್ಯಗಳಲ್ಲಿ 20 ಸೆಂಟಿಮೀಟರ್ ಭಾರೀ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಇದೀಗ ಎಚ್ಚರಿಕೆಯನ್ನು ಕೊಟ್ಟಿದೆ. ಒಂದು ಕಡೆ ಭೀಕರ ಶಾಖದ ಅಲೆ ಇದೆ. ಇವೆಲ್ಲದರ ನಡುವೆ ಆಲಿಕಲ್ಲು ಮಳೆಯ ವಿಚಿತ್ರ ವೈಪರೀತ್ಯಕ್ಕೆ ಇದೀಗ ಉತ್ತರ ಭಾರತ ಸಾಕ್ಷಿಯಾಗ್ತಾ ಇದೆ. ಕಾಶ್ಮೀರ ಆಗಿರ್ಬೋದು, ಪಂಜಾಬ್, ಹರಿಯಾಣ ರಾಜ್ಯಗಳಲ್ಲಿ ಮುಂದಿನ ಕೆಲ ದಿನಗಳಲ್ಲಿ ಮಳೆ ಆಗಬಹುದು ಅಂತ ಇದೀಗ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಇವೆಲ್ಲದರ ನಡುವೆ ಎಲ್ ನೀನೋ ಭೀತಿ ಕಾಡ್ತಾ ಇದೆ. ಅದು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳಲ್ಲಿ ಅದರ ವ್ಯಾಪ್ತಿ ಜಾಸ್ತಿ ಆಗ್ತಾ ಹೋಗ್ಬೋದು. ಮುಂಗಾರಿನ ಜೊತೆಗೆ ಹಿಂಗಾರು ಬೆಳೆಗಳಿಗೂ ಕೂಡ ಅದು ಹೊಡೆತ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಇವೆಲ್ಲದರ ನಡುವೆ ಈಗಷ್ಟೇ ಮುಂಗಾರು ಪ್ರವೇಶ ಆಗಿದೆ. ಏನಾಗುತ್ತೆ ಕಾದು ನೋಡೋಣ.